ಅಂದರೆ ತಲಾ ಬುಡ ಇಲ್ದಿರೋ ವ್ಲಾಗ್ಸ್. ನಾವು ಹೋದ್ಮೇಲೆ ಕುಂಕುಮ ಇಟ್ಟಿದ್ದೀನ ಭಯ ಆಗುತ್ತೆ. ಜಾಸ್ತಿ ಜನ ನೋಡಿದಾಗ ಫೋನ್ ಹಿಂಗೆ ಹಿಡಿಯೋದಕ್ಕೆ ಓವರ್ಕಮ್ ಮಾಡಬೇಕು. ಅದು ಯಾವಾಗ ಮಾಡ್ತೀನೋ ದೇವ್ರಿಗೆ ಗೊತ್ತು. ಫುಲ್ ಬಿಸಿಲು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಕವನ ಯೂಟ್ಯೂಬ್ ಚಾನಲ್. ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಾನು ಈ ನೆಕ್ ಪೀಸ್ ಹಾಕಿರಲಿಲ್ಲ, ಆದರೂ ನಮ್ಮ ಅತ್ತಿಗೆ ನೀನು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ಹಾಕ್ಸಿದ್ದಾರೆ. ಆದಷ್ಟು ವ್ಲಾಗ್ ಮಾಡ್ತೀನಿ. ಅಲ್ಲಿ ಜಾತ್ರೆಲೆಲ್ಲ ಎಲ್ಲರ ಮುಂದೆ ಫೋನ್ ಎತ್ತಿ ನಾಚಿಕೆ ಆಗುತ್ತೆ ವ್ಲಾಗ್ ಮಾಡೋಕ್ಕೆ, ಬಟ್ ಆದರೂ ಟ್ರೈ ಮಾಡ್ತೀನಿ. ಬಾಯ್ 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 ಬಾಯ್. ಯಾಕೆ ಇದು ಜಾತ್ರೆ ಏನು ಕೊಡಿಸ್ತೀರಾ? ಜಾತ್ರೆ ಚಾಕ್ಲೇಟ್, ಹಾಂ, ಆಟ ಸಾಮಾನು, ಅಡುಗೆ ಮಾಡೋದು, ಡಾಕ್ಟರ್ ಸೆಟ್ಟು, ಆಮೇಲೆ ತಿನ್ನೋಕ್ಕೆ ಎಲ್ಲ ಕೊಡಿಸ್ತೀರಲ್ಲ. ಇವತ್ತು ಜಾತ್ರೆ ಅಲ್ಲ, ನಾಳೆ ನಾಡಿದ್ದು ಜಾತ್ರೆ. ನಾಡಿದ್ದು ಆಯ್ತು. ನಾಡಿದ್ದು ನಾನು ಇರಲ್ಲ ಗೈಸ್. ಸೋಮವಾರ ಕಾಣಿಸ್ತೀನಿ, ಹೊಡಿತೀನಿ ಇವಾಗ. ಸೋಮವಾರ ಇರು. ಹೊಡೆದ್ಬಿಟ್ರೆ ಗೈಸ್ ತುಂಬ ಹೊಡಿತೀನಿ, ಬೈತೀನಿ ಅಂತೆಲ್ಲ ಬೈತಾರೆ. ಹಾಂ, ಮೇಲಿರಿ ನಂದ್ರಲ್ಲಿ ಏನಿಲ್ಲ ಗೈಸ್. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಪಾರ್ವತಮ್ಮನ ಬೆಟ್ಟ ಅಂತೆ. ಗೊತ್ತಿಲ್ಲ, ಗೊತ್ತಿಲ್ಲ. ಅದು ನಮ್ಮ ನಾವು ಹೋಗೋಷ್ಟೊತ್ತಿಗೆ ಕೆಂಡ ಅಡ್ಡೆ ಎಲ್ಲ ಏನೇನು ಮಾಡಬೇಕೆಲ್ಲ ಮಾಡಾಗಿತ್ತು. ನಾವು ಹೋದ್ಮೇಲೆ ನಮ್ಮ ಅತ್ತಿಗೆ ಕೆಂಡದ ನೀರು ಅಂತ ಏನೋ ಹಾಕಿಸ್ಕೋತಾರೆ, ಅದನ್ನು ಹಾಕ್ಸ್ಕೊಂಡ್ರು. ಬಟ್ ನಾನು ಹಾಕ್ಸ್ಕೊಳ್ಳಿಲ್ಲ. ಇವಾಗ ಇಲ್ಲಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೂ ವ್ಲಾಗೇ ಮಾಡೋಕ್ಕಾಗಲಿಲ್ಲ ಗಾಯ್ಸ್. ಅದು ಭಯ ಆಗುತ್ತೆ. ಜಾಸ್ತಿ ಜನ ನೋಡಿದಾಗ ಫೋನ್ ಹಿಂಗೆ ಹಿಡಿಯೋದಕ್ಕೆ ಭಯ ಆಗುತ್ತೆ. ಬಟ್ ಅದನ್ನು ಓವರ್ಕಮ್ ಮಾಡಬೇಕು. ಅದು ಯಾವಾಗ ಮಾಡ್ತೀನೋ ದೇವ್ರಿಗೆ ಗೊತ್ತು. ವ್ಲಾಗ್ಸ್ ಯಾವ ಥರ ಆಗ್ತಿದೆ ಅಂದರೆ ತಲಾ ಬುಡ ಇಲ್ದಿರೋ ವ್ಲಾಗ್ಸ್ ನೋಡ್ಕೊಳ್ಳಿ, ಖುಷಿ ಪಡ್ಕೊಳ್ಳಿ. ಆ ಥರನೇ ಆಗ್ತಾ ಇರೋದು ವ್ಲಾಗ್ಸ್ ಇವಾಗ ಸದ್ಯಕ್ಕೆ. ಯಾವಾಗ ಟೈಮ್ ಸಿಗುತ್ತೆ ಅವಾಗ ಫೋನ್ ಎತ್ತೋದು, ಯಾವಾಗ ಮಾತಾಡೋದು, ಮತ್ತೆ ವಾಪಸ್ ಇಡೋದು. ಯಾವಾಗ ಫೋನ್ ಸಿಗುತ್ತೆ ಅವಾಗ ಫೋನ್ ಎತ್ತೋದು, ಮಾತಾಡೋದು. ನೋಡಿ, ತಲಾ ಬುಡ ಇಲ್ದಿರೋ ವ್ಲಾಗ್ಸ್. ಇದು ಚಿಕ್ಕದು ನಮ್ಮ ಅಣ್ಣ ಹತ್ತಿರ ಕತೆ. ಹಾಯ್ ಮಾಡಿ. ಹಾಂ, ನೋಡಿ, ಎಂಜಾಯ್ ಮಾಡಿ, ಖುಷಿ ಪಡಿ ಅಷ್ಟೆ. ನಗಾಡಿ. ಇವಾಗ ಆ ಊರಿಂದ ಪಕ್ಕದ ಊರಿಗೆ, ನಮ್ಮ ಅತ್ತಿಗೆ ಊರಿಗೆ ಇಲ್ಲೂ ಜಾತ್ರೆ, ಅದು ನೋಡೋಕ್ಕೆ ಅಂತ ಬಂದಿದ್ದೀವಿ. ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಫುಲ್ ಬಿಸಿಲು. ನಾನು ಕುಂಕುಮ ಇಟ್ಟಿದ್ದೀನ ಅಲ್ಲಿ ಇಟ್ಕೊಡ್ತೀನಿ ಬಾ ದೇವಸ್ಥಾನ. ಕ್ಲಾರಿಟಿ ಗೊತ್ತಿಲ್ಲ, ಕತ್ಲೆ ಅಲ್ವಾ. ಈ ಜಾತ್ರೆ, ಈ ಹಬ್ಬ ಏನಪ್ಪ ಅಂತ ಹೇಳಿದ್ರೆ ಸುಗ್ಗಿ ಜಾತ್ರೆ ಅಂತ ಹೇಳಿ ಕರೀತಾರೆ. ಈ ಜಾತ್ರೆಯಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ರಾತ್ರಿಯಿಂದ ಹಿಡಿದು ಬೆಳಗಿನ ಜಾವ 5-6 ಗಂಟೆ ತನಕನೂ ಟಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡೋದಾಗಲಿ ಅಥವಾ DJ ಸೌಂಡಿಗೆ ಡ್ಯಾನ್ಸ್ ಮಾಡೋದಾಗಲಿ ನಡೀತಾನೇ ಇರುತ್ತೆ. ಸೊ ಸುಗ್ಗಿ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಖುಷಿಯಾದಂತಹ ವಿಷಯ ಅಂತ ಹೇಳಿ. ಸೊ ಅದನ್ನು ಈ ರೀತಿ ಈ ಊರಲ್ಲಿ ಆಚರಿಸ್ತಾರೆ. ಸೊ ಇಲ್ಲಿಗೆ ಈ ವಿಲೇಜ್ ವ್ಲಾಗ್ಸ್ನ ಎಂಡ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ದ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.